ವೈದ್ಯರಿಲ್ಲ ಚೇಳೂರು ಸರ್ಕಾರಿ ಆಸ್ಪತ್ರೆ ವಿರುದ್ಧ ಜನ ಆಕ್ರೋಶ. ಗುಬ್ಬಿ ತಾಲೂಕಿನ ಚೇಳೂರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳ ಅನುಪಸ್ಥಿತಿಯಿಂದ ಸಾರ್ವಜನಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅನ್ನೋ ಆರೋಪ ಇದೆ. ದಿಢೀರ್ ಪರಿಶೀಲನೆ ನಡೆಸಿದ ರೈತ ಸಂಘದ ಮುಖಂಡರು ಆರೋಗ್ಯ ಇಲಾಖೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುಬ್ಬಿ ತಾಲೂಕಿನ ಚೇಳೂರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳು ಕರ್ತವ್ಯದಲ್ಲಿ ಇರಲಿಲ್ಲ ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ಸಂಘಟನಾ ಕಾರ್ಯದರ್ಶಿ ಅರೇಹಳ್ಳಿ ಮಂಜುನಾಥ್ ಆರೋಪಿಸಿದ್ದಾರೆ. ದಿಢೀರ್ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಚಿಕಿತ್ಸೆಗಾಗಿ ಬಂದಿದ್ದ ರೋಗಿಗಳು ವೈದ್ಯರಿಗಾಗಿ ಕಾಯ್ತಾ ಇರೋ ದೃಶ್ಯ ಕಂಡುಬಂತು. ಸ್ಥಳದಲ್ಲಿದ್ದ ಸಾರ್ವಜನಿಕರು ಆಸ್ಪತ್ರೆಯ ಸಿಬ್ಬಂದಿಯಿಂದ ಮಾಹಿತಿ ಸಿಗ್ತಿಲ್ಲ, ಅಲ್ಲದೆ ಆಸ್ಪತ್ರೆಯಲ್ಲಿ ದೊರೆಯಬೇಕಾದ ಕೆಲವು ಔಷಧಿಗಳನ್ನು ಹೊರಗಿನ ಮೆಡಿಕಲ್ ಅಂಗಡಿಗಳಿಂದ ಖರೀದಿಸೋಕೆ ಸೂಚನೆ ಕೊಡಲಾಗ್ತಾ ಇದೆ ಅಂತ ಆರೋಪಿಸಿದ್ರು. ಕೋಡಿಯಾಲ ಬಸವರಾಜ್, ಚೇಳೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳ ಕೊರತೆ ಗಂಭೀರ ಸಮಸ್ಯೆಯಾಗಿದೆ. ಹಲವು ಬಾರಿ ಮನವಿ ಮಾಡಿದ್ರೂ ಸಮಸ್ಯೆ ಬಗೆಹರಿದಿಲ್ಲ. ಕೂಡಲೇ ಕಾಯಂ ವೈದ್ಯಾಧಿಕಾರಿಯನ್ನ ನೇಮಿಸಿ ಅಂತ ಆಗ್ರಹಿಸಿದ್ರು. ಚೇಳೂರು ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ, ಔಷಧಿ ಲಭ್ಯತೆ ಮತ್ತು ಸಾರ್ವಜನಿಕರ ದೂರುಗಳ ಕುರಿತು ತಾಲೂಕು ಆರೋಗ್ಯಾಧಿಕಾರಿ ಹಾಗೂ ಜಿಲ್ಲಾ ಆರೋಗ್ಯ ಇಲಾಖೆ ಯಾವ ಕ್ರಮ ಕೈಗೊಳ್ಳಲಿದೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಎಲ್ಲರಿಂದ ದಿನ ಬಂದು ಹೋಗ್ತಿದೀವಿ ಆಸ್ಪತ್ರೆ. ಕೈಯಾಗೆ ದುಡ್ಡಿರಲ್ಲ, ಏನಿಲ್ಲ, ಬರೋದು ಹೋಗೋದು, ಮಾತ್ರೆ ಕೊಡಲ್ಲ, ಏನಿಲ್ಲ, ಇವತ್ತಿಲ್ಲ ನಾಳೆ ಇಲ್ಲ ಅಂತ ಹಿಂಗೆ ಮಾಡ್ತಾರೆ. ಡಾಕ್ಟ್ರುಗಳು ಯಾರು ಸರಿಯಾಗಿಲ್ಲ ಇಲ್ಲಿ. ಏನು ರೋಡ್ ಸೈಡೂ ಸರಿಯಾಗಿಲ್ಲ. ಅಲ್ಲೇ 2 ತಿಂಗಳಾಯ್ತು ಬಂದೇ ಇಲ್ಲ ಡಾಕ್ಟ್ರ್ ಸಿಕ್ಕಿಲ್ಲ, ನಮಗೆ ಬಂದೇ ಇಲ್ಲ ಡಾಕ್ಟ್ರ್ ಇಲ್ಲ ಅಂತಾರೆ. ಬಂದರೆ ಮಾತ್ರೆ ಕೊಡ್ತಾರೆ, ಕಳಿಸ್ತಾರೆ. ನಮಗೆ ಕಾಯಿಲೆ ವಾಸ ಆಗೋದು ಹೆಂಗೆ? ನಾವು ದುಡ್ಡು ಕೊಟ್ಟು ಅಲ್ಲಿ ಇಲ್ಲಿ ತೋರ್ಸೋಕ್ಕಾಗುತ್ತಾ? ನಮಗೆ ಬಡವ್ರು ಹೆಂಗೆ ಬದುಕಬೇಕು ಇವ್ರು ಹಿಂಗೆ ಮಾಡಿದರೆ? ಅದಕ್ಕೇ ನಮಗೆ ಒಳ್ಳೆ ಡಾಕ್ಟ್ರು ನೋಡೋಕ್ಕೆ ಒಂದು ಒಳ್ಳೆ ಡಾಕ್ಟ್ರ್ ಬೇಕು. ಈಗಾಗಲೇ 2 ತಿಂಗಳಾಯ್ತು ಡಾಕ್ಟ್ರ್ ಇಲ್ದ ಇಲ್ಲಿ. ಜಾಸ್ತಿನೇ ಆಯಿತು. ಯಾವಾಗ ಬಂದ್ರೂ ಡಾಕ್ಟ್ರ್ ಸಿಕ್ಕಲ್ಲ ನಮಗೆ. ಇವ್ರೂ ಡಾಕ್ಟ್ರ್ ಇಲ್ಲ ಅಂತಾರೆ, ಒಂದು ಮಾತ್ರೆನೂ ಕೊಡಲ್ಲ, ಏನಿಲ್ಲ, ವಾಪಸ್ ಕಳಿಸ್ತಾರೆ. ಮಾತ್ರೆ ಅದೇ ಒಂದು ಮನೆಗೆ ಇಲ್ಲೇ ಕೊಡ್ತಾರೆ, 1-2 ಮಾತ್ರೆ ಕೊಡ್ತಾರೆ, ಕಳಿಸ್ತಾರೆ. ಕಾಯಿಲೆ ಆದರೆ ಏನು ನೋಡೋಂಗಿಲ್ಲ, ಗಾಯ ಆದರೆ ಒಂದು ಏನು ಹಾಕಲ್ಲ, ಕಾಲುಗಳಿಗೆ ಆಯಿಂಟ್ಮೆಂಟ್ ಹಾಕಲ್ಲ, ಕೊಡಲ್ಲ. ಅದಕ್ಕೇ ಈ ಒಳ್ಳೆ ಡಾಕ್ಟ್ರ್ ನಾವು ದುಡ್ಡು ಕೊಟ್ಟು ತಗೊಂಬಂದು ತೋರಿಸ್ಕೋಬೇಕು. ಈಗ ದುಡ್ಡು ಕೊಟ್ಟು ತಂದಿದ್ದೀನಿ ನೋಡ್ರಿ ಇದನ್ನು. ಗುಬ್ಬಿ ತಾಲೂಕು ಚೇಳೂರಿನಲ್ಲಿ ಇದು ಒಂದು ಹೋಬಳಿ ಕೇಂದ್ರ, ಸಾರ್ವಜನಿಕ ಆಸ್ಪತ್ರೆ. ಈ ಆಸ್ಪತ್ರೆ ಐತಿ, ಡಾಕ್ಟ್ರ್ ಇರಲ್ಲ. ಯಾರಾದರೂ ರೋಗಿಗಳು ತುರ್ತಾಗಿ ಬಂದರೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಡಾಕ್ಟ್ರೇ ಇರಲ್ಲ. ಅವ್ರು ಹತ್ತೆ ಮನೆ ಮಾಡ್ಕೊಂಡವ್ರಿ. ಇದನ್ನು ಬೇಕಾದಾಗ ಬರೋದು, ಸಾಕಾದಾಗ ಹೋಗೋದು. ಹಾಗಾಗಿ ಇದನ್ನು ಜಿಲ್ಲಾ DHO ರವರು, ಡಿಸ್ಟಿಕ್ ಹೆಲ್ತ್ ಆಫೀಸರ್ ಅವರು ಗಮನಿಸಬೇಕು. ಇಲ್ಲಿಗೆ ಒಬ್ಬ ಉತ್ತಮವಾದ ಡಾಕ್ಟ್ರನ್ನ ಹಾಕಬೇಕು. ಸಾರ್ವಜನಿಕರಿಗೆ ಸೇವೆ ಕೊಡಬೇಕು, ರೋಗಿಗಳನ್ನ ರಕ್ಷಣೆ ಮಾಡಬೇಕು. ಈ ಥರ ಇವರು ಡಾಕ್ಟ್ರು ಹೊಟ್ಟೆ ತುಂಬಿದ್ರೆ ಇವ್ರು ಬೇಕಾದರೆ ರಾಜೀನಾಮೆ ಕೊಟ್ಟು ಮನೆಗೋಗ್ಲಿ, ಯಾರೋ ಬೇಕಾದವ್ರನ್ನ ಹಾಕಿಸ್ಕೊಂತಾರೆ, ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ಮುಂದೆ DHO ರವರು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ಈ ಮಾಧ್ಯಮದ ಮುಖಾಂತರ ಒತ್ತಾಯಿಸ್ತೀವಿ. ಹಲವಾರು ಜನ ಇವಾಗ ಏನು ದೂರು ಕೊಟ್ಟಿರುವಂಥದ್ದು ಈ ಆಸ್ಪತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಆದರೆ ಇದುವರೆಗೂ ಯಾವುದೇ ರೀತಿ ಕ್ರಮ ಆಗಿಲ್ಲ ಅಂತದ್ದು. ಏನಕ್ಕೆ ಅಂದರೆ ಎಷ್ಟೋ ಹೋರಾಟಗಳು ಮಾಡಿದ್ದಾರೆ, ಆದರೂ ಕ್ರಮ ಆಗ್ತಿಲ್ಲ. ಇದಕ್ಕೆ ಏನಂತ ಹೇಳ್ತೀರಿ ಸರ್? ಜಿಲ್ಲಾಡಳಿತ ತಕ್ಷಣ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಸುಮಾರು ಸಾರ್ವಜನಿಕರು ನಮಗೆ ಫೋನ್ ಮಾಡಿ, ರೈತ ಸಂಘದ ಮುಖಂಡರುಗಳಿಗೆ ನಮಗೆ ಫೋನ್ ಮಾಡ್ತಿರ್ತಾರೆ. ಹಿಂಗೆ ಆಸ್ಪತ್ರೆಯಲ್ಲಿ ಡಾಕ್ಟ್ರೇ ಇರಲ್ಲ, ಬರೀ ನರ್ಸ್ಗಳು ಇರ್ತಾರೆ ಅಂತ ಹೇಳಿ. ನರ್ಸ್ಗಳು ಪಾಪ ಅವ್ರೇನು ಮಾಡ್ತಾರೆ, ನರ್ಸ್ಗಳು ಅವರಿಗೆ ತಿಳಿದಿರೋದು ಅವ್ರು ಮಾಡಿ ಕಳಿಸ್ತಾರೆ. ಆದರೆ ಮುಖ್ಯವಾಗಿ ನಮಗೆ ಡಾಕ್ಟ್ರು ಬೇಕು. ಏನಾದರೂ ಕ್ರಿಟಿಕಲ್ ಇರೋ ಸಮಸ್ಯೆಗಳು ಬಂದಾಗ ಔಷಧಿ ಕೊಡಬೇಕು. ಯಾರೋ ಒಬ್ಬರು ಒಂದು ಹಾವು, ಒಂದು ಜೇನುಳನ ಕಡಿದು ಬಂದರೆ ಇಲ್ಲೇನು ಸಿಕ್ಕಲ್ಲ ಅಂತಾರೆ, ತುಮಕೂರು ಹೋಗೋ ಅಷ್ಟೊತ್ತಿಗೆ ಪ್ರಾಣ ಹೋಗುತ್ತೆ. ಹಂಗಾಗಿ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಡಾಕ್ಟ್ರು ಬೇಕೇ ಬೇಕು. ಇದ್ರ ಬಗ್ಗೆ ಇದೇ ರೀತಿ ಮುಂದುವರೆದ್ರೆ ಬಂದು DHO ಆಫೀಸ್ ಮುಂದೆ ನಾವೆಲ್ಲ ಈ ರೈತರೊಂದಿಗೆ ಬಂದು ಧರಣಿ ಮಾಡಬೇಕಾಗುತ್ತೆ. ಒಂದು ವಿಚಾರ, ಯಾವುದೇ ಒಂದು ಮಾತ್ರೆ ಆಗಲಿ, ಒಂದು ಸಿರಪ್ ಆಗಲಿ, ಟಾನಿಕ್ ಆಗಲಿ ಹೊರಗಡೆ ಮೆಡಿಕಲಿಗೆ ಬರೀತಾರೆ. ಯಾಕೆ ಸರ್ಕಾರ ಏನು ಇವ್ರಿಗೆ ಆಸ್ಪತ್ರೆಗೆ ಔಷಧಿಗಳನ್ನ ಕೊಡಲ್ವ? ಹೊರಗಡೆಗೆ ಯಾಕೆ ಬರೀತಾರೆ?
ಖಂಡಿತ ಇದಾಗಬಾರ್ದು. ಇದೇ ರೀತಿ ಆದರೆ ನಾವು ಈ ಆಸ್ಪತ್ರೆ ಮುಂದೆ ಧರಣಿ ಮಾಡ್ತೀವಿ. ಖಂಡಿತ ಇದಾಗಬಾರ್ದು ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ಇಲ್ಲೇ ಈ ಆಸ್ಪತ್ರೆ ಮುಂದೆ ಸರ್ ಜನೌಷಧಿ ಕೇಂದ್ರ ಧರಣಿ ಮಾಡ್ತೀವಿ. ಸರ್ಕಾರಿ ಕಚೇರಿಯಲ್ಲಿ ಇದೆ ಅಲ್ಲಿ ಬರೀತಿಲ್ವಂಗಾರೆ ಡಾಕ್ಟ್ರು ಜನೌಷಧಿ ಕೇಂದ್ರದಲ್ಲಿ ಸಿಗೋಂಥ ಔಷಧಿಗಳನ್ನು ಅವರು ನೀಟಾಗಿ ಕೊಡ್ತಾ ಇದ್ದಾರೆ. ನಮ್ಮ ರೋಗಿಗಳು, ರೈತರು, ಸಾರ್ವಜನಿಕರು ಹೇಳೋದ್ರ ಪ್ರಕಾರ ಅವರು ಕೊಡ್ತಾರೆ. ಆದರೆ ಅಲ್ಲೂ ಸಿಗುತ್ತದ್ದ ಹೊರಗಡೆ ಮೆಡಿಕಲ್ಲಿ ಬರೀತಾವ್ರೆ ಅಂತೇಳಿ ಮಾಹಿತಿ ಇದೆ. ಎಷ್ಟೋ ಜನ ದೂರುಗಳನ್ನು ಹೇಳಿದ್ದಾರೆ. ಅದಾಗಬಾರ್ದು. ಅದಾದರೆ ಖಂಡಿತ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ. ನಿಗದಿತ ಸಮಯಕ್ಕೆ ಏನು ಟೈಮಿಂಗ್ಸ್ ನಿಗದಿಪಡಿಸಿದೆ ಆಸ್ಪತ್ರೆಯಲ್ಲಿ, ವೈದ್ಯರು ಯಾವಾಗಲೂ ಸಾರ್ವಜನಿಕರಿಗೆ, ರೋಗಿಗಳಿಗೆ ಸಿಗಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ನಮಸ್ತೆ. ಇವರು ಇಲ್ಲಿ ಡಾಕ್ಟ್ರು 24x7 ಅಂತ ಹಾಕ್ಕೊಂಡವ್ರೆ. ರಾತ್ರಿ ವೇಳೆ ಒಬ್ಬರು ನರ್ಸು, ಒಬ್ಬರು ಹೆಲ್ಪರ್, ಇಷ್ಟು ಜನ ಇರ್ತಾರೆ. ಡಾಕ್ಟ್ರು ಇರೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಇರೋಲ್ಲ. ಸುಮಾರು 5-6 ವರ್ಷದಿಂದ, ಇನ್ನು 7-8 ವರ್ಷದಿಂದಲೂ ಇದೇ ವ್ಯವಸ್ಥೆ. ಚೋಳೂರನ್ನು ತಾಲೂಕು ಕೇಂದ್ರವಾಗಿ ಮಾಡ್ತೀವಿ ಅಂತ ಎಲ್ಲ ಕಡೆಯಿಂದ ಪಾಪ್ಯುಲೇಷನ್ ಜಾಸ್ತಿ ಐತಿ. ಈಗ ಏನೇ ಟೈಮ್ ಆಂಬುಲೆನ್ಸು ಒಂದು ವ್ಯವಸ್ಥೆ ಮಾಡ್ಯಾರೆ. ಆಂಬುಲೆನ್ಸ್ ಬರ್ತೈತೆ, ಇಲ್ಲಿನ ತೋರಿಸ್ಕೊಂತಾರೆ, ಗುಬ್ಬಿ ಕರ್ಕೊಂಡು ಹೋಗ್ತಾರೆ. ಮಾರ್ಗ ಮಧ್ಯೆ ಸತ್ತೋದನ್ನು ಹೋದ ಪ್ರೈವೇಟ್ಗೆ ಹೋಗೋಕ್ಕೆ ಅವ್ರ ದುಡ್ಡು ಇರೋಲ್ಲ. ಸುಮಾರು ಜನ ಇಲ್ಲಿ ಬಡವರಿದ್ದಾರೆ, ಏನು ನಿರ್ಗತಿಕರೇ ಜಾಸ್ತಿ ಇದ್ದಾರೆ. ಇಲ್ಲಿ ಸರ್ಕಾರದ ಸೌಲಭ್ಯ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಯಾವುದೂ ಸಿಗ್ತಾಯಿಲ್ಲ. ಆಮೇಲೆ ಕೊಡಿಯಾಲದ್ದು, ನಮ್ಮೂರು ಕೊಡಿಯಾಲ ಗ್ರಾಮದಾಗೆ ನರ್ಸು ಇಲ್ಲಿಂದಲೇ ಬಂದು ಎಲ್ಲ ಫೆಸಿಲಿಟಿ ಎಲ್ಲ ಹೇಳ್ಕೊಡೋದು ಎಲ್ಲ ಮಾಡೋರು. ಮೊದಲೆಲ್ಲ ಬರೋದು ಇಂಜೆಕ್ಷನ್ ಕೊಡೋರು ಅದನ್ನು. ಈಗ ನಮ್ಮೂರು ಕೊಡಿಯಾಲ ತಾಂಡಾಗಿ ಸೋಮಲಾಪುರಕ್ಕೆ ಹಾಕ್ಯಾರಿ. ನಮ್ಮೂರು ಪರ್ಮಿಷನ್ ತಗೊಂಡಿಲ್ಲ ಯಾರನ್ನೂ. ಸುಮ್ಮನೆ ಅವ್ರು ಇಷ್ಟ ಬಂದಂಗೆ ಸೋಮಲಾಪುರಕ್ಕೆ ಹಾಕ್ತಾರೆ, ತೀರಾ ತಲೆಕೆಟ್ರೆ ಹೊಸ್ಕೆರೆಗೆ ಹಾಕೋದು, ಅಳಗಟ್ಗೆ ಹಾಕೋದು, ಹಿಂಗೆ ಏನು ಬೇಕೋ ಮಾಡ್ತಾರೆ. ಆ ಥರ ಎಲ್ಲ ಮಾಡಬಾರ್ದು. ನಮಗೆ ಚೋಳೂರು ಏನು ಮೊದಲಿಂದ ಮೇಲಾಧಿಕಾರಿಗೆಲ್ಲ ಗಮನಕ್ಕೆ ಲೆಟ್ರ ಬರ್ದಿದ್ದೀನಿ, ಎಲ್ಲ ಬರ್ದಿದ್ದೀನಿ. ನಮ್ಮ ಎಲ್ಲ ಥರದ ವ್ಯವಸ್ಥೆ ಐತೆ. ಚೋಳೂರಾಗೆ ಹಗಲು ರಾತ್ರಿ ಡಾಕ್ಟ್ರು ಇರಲೇಬೇಕು. ನಾನು ಮುಖ್ಯಮಂತ್ರಿಗೂ ಲೆಟ್ರ್ ಹಾಕಿದ್ದೀನಿ, ನಾನೇ ಖುದ್ದಾಗಿ ಹಾಕಿದ್ದೀನಿ. ಆ ಲೆಟ್ರು ಇವ್ರಿಗೆ ಏನು ತಲುಪುತ್ತಾ ಗೊತ್ತಿಲ್ಲ. ಒಟ್ಟೆ ನಮಗೆ ಇದೊಂದು ನ್ಯಾಯ ಒದಗಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಇಲ್ಲಿ ನಾವು ಜನರಲ್ ಹಾಸ್ಪಿಟ್ಲಿಗೆ ಬಂದ್ವಿ. ಇಲ್ಲಿ ನೋಡಿದರೆ ಡಾಕ್ಟ್ರ್ ಇಲ್ಲ, ಒಬ್ಬರು ನರ್ಸ್ ಇದ್ದಾರೆ. ಈಗ ನಾನು ನಲ್ಲೂರಿಂದ ಬರ್ತಾ ದಾರಿನಲ್ಲಿ ಯಾವನೊಬ್ಬ ಕೂತ್ಕೊಂಡು ಹೋಗ್ಬಿಟ್ಟವನೆ. ನಮ್ಮ ಗೌಡ್ರಿ, ನಮ್ಮ ನೆಂಟ್ರಿಗೆ. ನಾನು ಹುಡುಗರು ಕರ್ಕೊಂಬಂತ ಬರ್ತಾಯಿದ್ದೆ. ನಾನು ಇದೇನಪ್ಪ ಇಲ್ಲಿ ಕುಂತಾಳ ಅಂತ ಬಂದರೆ, ಇಲ್ಲಿ ನೋಡಿ ಇವರು ತಿರ್ಗಿ ಕರ್ಕೊಂಬಂದು ಇಲ್ಲಿ ಬಂದರೆ ಡಾಕ್ಟ್ರೇ ಇಲ್ಲ. ಏನು ಮಾಡೋದು ನಾವು? ಎಲ್ಲಿ ಹೋಗೋಣ? ಅದು ಸುಮಾರು ಸಾತು ಡಾಕ್ಟ್ರು. ಇಲ್ಲಿ ಒಬ್ಬರು ಡಾಕ್ಟ್ರ್ ಇಲ್ಲ. ಎಲ್ಲಿ ಡಾಕ್ಟ್ರನೇ ಇಲ್ವಲ್ಲ, ಬರೋದು ಎಲ್ಲಿ ಬಂತು? ಡಾಕ್ಟ್ರೇ ಇಲ್ಲ, ಯಾವಾಗಲೂ ಡಾಕ್ಟ್ರೇ ಇಲ್ಲ ಅಂತಂದಾಗ ಡಾಕ್ಟ್ರ್ ಅವ್ರಿಗೇನೋ ಪ್ರಮೋಷನ್ ಆಯ್ತಂತೆ ಗುಬ್ಬಿಲಿ ಜನರಲ್ ಹಾಸ್ಪಿಟ್ಲಿಗೆ ಅವ್ರಂತೆ. 24x7 ಡಾಕ್ಟ್ರ್ ಇಲ್ಲ. ಇಲ್ಲ. ಏನು ಮಾಡೋದು ಈಗ? ಪಾಪ ಇವ್ರು ಏನು ಮಾಡೋದು ಈಗ? ಡಾಕ್ಟ್ರ್ ಇಲ್ಲಿ ಕಾಣೋಣ, ತುಮಕೂರು ಕಾಣಬೇಕು ಇವಾಗ. ನಾವು ಕಲ್ಗುಡಿಯಿಂದ ಸುಮಾರು ಕಾಡಿನಲ್ಲಿ ಬಂದಿರ್ತೀವಿ. ಬಂದು ಹೋದಾಗ ನಮಗೇನಾಗುತ್ತೆ ಅಂದರೆ, ಇಲ್ಲಿ ನಾವು ಮೇಡಮ್ಮವ್ರನ್ನ ತಿಳ್ಕೊತೀವಿ, ಡಾಕ್ಟ್ರು ಬಂದಿಲ್ಲ ಮೇಡಮ್ಮರೇ ಅಂತ ಅಂತಿದ್ದಂಗೆ ಅವರು ಇಲ್ಲಪ್ಪ ಡಾಕ್ಟ್ರು ಈಗ ಊಟಕ್ಕೆ ಹೋಗ್ಬಿಟ್ಟವ್ರೆ, ಇಲ್ಲ ಎಮರ್ಜೆನ್ಸಿಗೆ ಹೋಗ್ಬಿಟ್ಟವ್ರೆ ಅಂತಾರೆ. ನಾವು ಪೇಷೆಂಟು ಸೀರಿಯಸ್ ಆದಾಗ ಇವ್ರನ್ನ ನಾವು ನೆಮ್ಕೊಂಬಂದಾಗ ನಮಗೆಲ್ಲ ಆಮೇಕಿಂದ ಅವರು ಡಾಕ್ಟ್ರು ಸುಮಾರು ನಾವು ಎಷ್ಟೋ ದಿನ ಕಾಯ್ದ್ರೂ ನಮ್ಮ ಟೈಮ್ಗೆ ಅವ್ರು ಸಿಗೋಲ್ಲ. ನಾವು ಬಂದಾಗ ಏನೋ ಮೇಡಮ್ಗೆ ಹೇಳ್ತಾರೆ, ನಮ್ಮ ಹೆಸರು ಫೋನ್ ನಂಬರ್ ಬರ್ಕೊಂಬಿಟ್ಟು ಯಾವುದೋ ಒಂದು ಇಂಜೆಕ್ಷನ್ ಕೊಡ್ತಾರೆ. ನಮಗೆ ಅದೇನು ಇಂಗ್ಲೀಷ್ ಓದೋಕ್ಕೆ ಬರೋಲ್ಲ, ಕನ್ನಡ ಓದ್ತೀವಿ. ಆ ಕನ್ನಡ ಓದಾಗ ನಾವೇನು ಮಾಡ್ತೀವಿ ಅಂತಂದರೆ, ಯಾವುದೋ ಒಂದು ಕೊಟ್ಟಿರ್ತಾರೆ. ನಮ್ಮ ಮನೆಗೆ ಹೋಗಿ, ಅಯ್ಯೋ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ವಲ್ಲಪ್ಪ, ನಮಗೆ ಎಲ್ಲ ಫ್ರೀಡಮ್ಮಾಗಿ ಎಲ್ಲನ ಬಿಟ್ಟಿದ್ರು, ಗೌರ್ಮೆಂಟ್ ಸಹಕಾರ ಐತೆ ಬಡವರಿಗೆ ಅಂತಂದು ಒಂದು ಅನುಕೂಲ ಹೇಳ್ತಾರೆ, ಸರಿಯಾಗಿ ಟ್ರೀಟ್ಮೆಂಟಾಗಿ ಕೊಡ್ತಾಯಿಲ್ಲಪ್ಪ ಅಂತಂದು ತಿರ್ಗಾ ಇನ್ನೊಂದು ಬರೋದು. ಇನ್ನೊಂದು ಬಂದಾಗ ನಾವು ದನ ಮೇಕೆ ಎಲ್ಲ ಬಿಟ್ಬಿಟ್ಟು ಈ ಬರ್ತಾ ಹೋಗ್ತಾ ಇದ್ದರೆ ನಾವು ಬದುಕೋದೇ ದಾರಿ ಎಂದು. ಅದಕ್ಕೆ ನೀವು ಗಮನ ಇಟ್ಟು ನಮ್ಮ ಆರೋಗ್ಯ ಕೇಂದ್ರಕ್ಕೆ ಒಳ್ಳೆ ಡಾಕ್ಟ್ರನ್ನ ಪ್ರಯೋಜನಾಗಿರೋನ್ನ, ಬಡವ್ರಿಗೆ ಆಗ ಅಂತಾರನ್ನ, ಅವರು ಬಡವರು ಮಕ್ಕಳಾಗಿ ಓದಿ MBBS ಮಾಡ್ಕೊಂಡ್ರು ಅಂತಾರನ್ನ ನಮಗೆ ಗಣ್ಯ ವ್ಯಕ್ತಿಗಳನ್ನು ಈ ನಮ್ಮ ಆಸ್ಪತ್ರೆಗೆ ಹಾಕಬೇಕು. ಸುಮ್ಮನೆ ಯಾವುದೋ ಸಾವುಕಾರನ ಆಸ್ಪತ್ರೆಗೆ, ಸಾವುಕಾರ ಡಾಕ್ಟ್ರನ್ನ ಆಸ್ಪತ್ರೆಗೆ ಹಾಕಿರೆ ಅವರು ಸಾವುಕಾರ ಲೆಕ್ಕಾಚಾರಕ್ಕೆ ಹೋಗ್ತಾರೆ. ಬಿಡು, ನನಗೆ ಸಂಬಳ ಬರ್ತೈತೆ, ನಾನೇ ಸಂಬಳ ಮಾಡ್ತೀನಿ, ನಾನು ಸಂಬಳ ತಗೊಂಡು ಹೋಗ್ಬಿಡ್ತೀನಿ ಮನೆಗೆ. ನಮ್ಮ ಬಡವರು ಪೇಷೆಂಟ್ ಉಳ್ಕೊಂಡಿತ್ತೆ ಅಲ್ಲಿ ನಮಗೆ. ಎಡಗಡೆ ಬರ್ತಾಯಿದ್ದೆ, ಬಂದು ಗುದ್ಕೊಂಡು ಹೋಗ್ಬಿಟ್ಟ. ನೀವು ಬಂದಾಗ ಡಾಕ್ಟ್ರ್ ಇದ್ರಾ? ಡಾಕ್ಟ್ರ್ ಇಲ್ಲ, ಅಲ್ಲೇ 1 ವಾರ ಆಯಿತು ಇಲ್ಲಿ ಬಂದೇ ಇಲ್ಲ ಡಾಕ್ಟ್ರು. ನೀವು ಎಷ್ಟು ಗಂಟೆ ಬಂದ್ರಿ ಆಸ್ಪತ್ರೆಗೆ? 3 ಗಂಟೆ ಬಂದೆ. 3:30ಇಂದನೂ ಡಾಕ್ಟ್ರ್ ಇಲ್ಲ? ಇಲ್ಲ. ಇಲ್ಲ.